ನಾಗೇಂದ್ರ ರಾವ್ರ ರಾಜೀನಾಮೆ ಕೊಡೋವರೆಗೆ ನಾವು ನಮ್ಮ ಹೋರಾಟವನ್ನ ಕೈ ಬಿಡುವುದಿಲ್ಲ ಅನ್ನೋ ಮಾತನ್ನ ನಾವು ಹೇಳಿದ್ದೇವೆ. ಸರ್ಕಾರವೂ ಹೇಳಿದೆ, ಅವರು ಕೂಡ ಅಡ್ಡಕ್ಕೆ ಬಿದ್ದಿದ್ದಾರೆ. ಏನಂದ್ರೆ ಯಾವುದೇ ಕಾರಣಕ್ಕೆ ನಾವು ನಾಗೇಂದ್ರ ಅವರನ್ನ ಕೈ ಬಿಡೋದಿಲ್ಲ. ಅವರಿಗೆ ಬೇಲ್ ಸಿಕ್ಬಿಟ್ಟಿದೆ ಅಂತೆ. ಬೇಲ್ ಅಂದ್ರೆ ಭ್ರಷ್ಟಾಚಾರಕ್ಕೆ ಲೈಸೆನ್ಸ್. ಬೇಲ್ ಈಸ್ ನಾಟ್ ಎ ಲೈಸೆನ್ಸ್ ಫಾರ್ ದಿ ಕರಪ್ಷನ್. ಅವ್ರಿಗೇನು ಕ್ಲೀನ್ ಶೀಟ್ ಸಿಕ್ಕಿಲ್ಲ. ಆ ಕಾರಣದಿಂದ ಅವರನ್ನ ತಗೊಂಡಿರೋದು ಇಟ್ ಈಸ್ ಎ ಬಿಕಾಸ್ ಈ ಬ್ಲಾಕ್ ಮೇಲ್ ದಿ ಕಾಂಗ್ರೆಸ್. ನಿಮ್ಮ ಕಾಂಗ್ರೆಸ್ ನಾಯಕರ ಎಲ್ಲ ಹೆಸರುಗಳನ್ನ ನಾವು ಹೇಳಿಬಿಡ್ತೇನೆ ಅಂತ ಹೇಳಿದ್ದಕ್ಕೆ ಅವರನ್ನ ಇವತ್ತು ತಗೊಂಡಿದ್ದಾರೆ ಅಂತಕ್ಕಂಥದ್ದನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. ಆದ್ರೆ ನಮ್ಮ ಹೋರಾಟದ ಬಿಸಿ ಯಾವ ಮಟ್ಟಕ್ಕೆ ಕಾಂಗ್ರೆಸ್ಗೆ ಮತ್ತು ಸರ್ಕಾರಕ್ಕೆ ತಲುಪಿದೆ ಅಂದ್ರೆ ಈ ಬಿಲದಲ್ಲಿರ್ತಕ್ಕಂಥವರು ಕೂಡ ತಾಪ ತಾಳಲಾರದೆ ಈಚೆ ಬರ್ತದಲ್ಲ, ಹಾಗೆ ಭ್ರಷ್ಟಾಚಾರಿಗಳೆಲ್ಲ ಬಂದು ನಿನ್ನೆ ಗಾಂಧಿ ಪ್ರತಿಮೆಯ ಮುಂದೆ ಕುಳಿತು ಬಿಟ್ಟಿದ್ದಾರೆ. ಅಂದ್ರೆ ಎಷ್ಟು ತಾಪ ನಿಮಗೆ ತಟ್ಟಿದೆ ಅನ್ನೋದು ಇದರಿಂದ ಗೊತ್ತಾಗತ್ತೆ. ವಿರೋಧ ಪಕ್ಷದವರು ಸಹಜ ಹೋರಾಟ ಮಾಡೋದು, ಯಾಕೆಂದ್ರೆ ಅಧಿಕಾರ ನಮ್ಮ ಕೈಯಲ್ಲಿ ಉತ್ತರ ಕೊಡ್ಲಿಕ್ಕೆ ಇರೋದಿಲ್ಲ. ಆ ಕಾರಣದಿಂದ ಹೋರಾಟ ಮಾಡಬೇಕು. ಆದ್ರೆ ಸರ್ಕಾರವೇ ನಿನ್ನೆ ಬಂದು ಗಾಂಧಿ ಸ್ಟ್ಯಾಚ್ಯೂ ಮುಂದೆ ಕುಳಿತು ಭ್ರಷ್ಟಾಚಾರವನ್ನ ನಾವು ವಿರೋಧಿಸ್ತೀವಿ ಅನ್ನೋದ್ರ ಬದಲು ಭ್ರಷ್ಟಾಚಾರಿಯನ್ನೂ ಕರ್ಕೊಂಡು ಬಂದು ಎಲ್ಲಾ ಭ್ರಷ್ಟಾಚಾರಿಗಳು ಸೇರಿ ಗಾಂಧಿ ಪ್ರತಿಮೆಯ ಮುಂದೆ ಕುಳಿತಿದ್ದಾರೆ. ಏನಾದ್ರೂ ಗಾಂಧಿಯವರು ಜೀವಂತವಾಗಿದ್ದಿದ್ರೆ ಅವ್ರ ಕೈಯಲ್ಲಿತ್ತಲ್ಲ ಕೋಲು, ಊರುಗೋಲು, ಅದನ್ನೇ ಹಿಡ್ಕೊಂಡು ತಲೆಗೆ ಒಂದೊಂದು ಒಬ್ಬೊಬ್ಬರಿಗೂ ಬಡ್ದು ಕಳಿಸಿರೋರು. ಪಾಪ ಏನ್ ಮಾಡ್ತೀರಾ, ಅದು ಸ್ಟ್ಯಾಚ್ಯೂ. ಇಂಥ ಪರಿಸ್ಥಿತಿ ಇವತ್ತಿದೆ. ಎರಡನೇದು, ದಲಿತರ ಮೇಲೆ ದೌರ್ಜನ್ಯ, ಕೊಲೆ, ಜಾತಿ ನಿಂದನೆ ಇಡೀ ರಾಜ್ಯದಲ್ಲಿ ಹೆಚ್ಚಾಗಿದೆ. ಹೆಚ್ಚಾದ ಈ ಸಂದರ್ಭದಲ್ಲಿ ನಾವು ಎಷ್ಟು ಮಾತಾಡಿದ್ರು ದಲಿತ ಸಮುದಾಯಗಳು ಬೇಡ್ಕೊಂಡ್ರೂ ಕೂಡ ಅವರ ರಕ್ಷಣೆಗೆ ಸರ್ಕಾರ ಬರ್ತಾ ಇಲ್ಲ. ಇಲ್ಲಿ ದೇವದುರ್ಗ, ರಾಯಚೂರಿನಲ್ಲಿ ದೇವದುರ್ಗ ದೇವಾಲಯ ಪ್ರವೇಶ ಮಾಡಿದ ದಾವಣಗೆರೆಯಲ್ಲಿ ಕಂಬತ್ತ ಕಟ್ಟಿ ಹೊಡೆದಿದ್ದಾರೆ ದಲಿತ ಅನ್ನೋ ಕಾರಣಕ್ಕೆ. ದೇವದುರ್ಗದಲ್ಲಿ ಮಹಿಳೆ ಅವರನ್ನ ಮತ್ತೆ ಲಿಂಗ್ಸುಗೂರು ರಾಣಮ್ಮ ಅಂತಕ್ಕಂಥ 35 ಯುವತಿ, ಆಕೆಯನ್ನ ಅತ್ಯಾಚಾರ ಮಾಡಿ ಮರ್ಡರ್ ಮಾಡಿದ್ದಾರೆ. ಶಿರವಾರ ತಾಲೂಕಿನಲ್ಲಿ ಅಶ್ವಿನಿ ಎಂಬಾಕೆ ಬಹಿರ್ದೇಶಕ್ಕೆ ಹೋಗಿದ್ದನ್ನ ನೋಡಿ ಆಕೆನ ಹಿಮ್ಮೆಟ್ಟಿ ಹಿಂದೆ ಹೋಗಿ ಆಕೆನ ಎಳ್ಕೊಂಡೋಗಿ ಅತ್ಯಾಚಾರ ಮಾಡಿದ್ದಾರೆ, ಸಾಯಿಸಿದ್ದಾರೆ. ಆದ್ರೆ ಸರ್ಕಾರಕ್ಕೆ ಕಂಡಿಲ್ವಾ? ಗೃಹ ಇಲಾಖೆ ಏನ್ ಮಾಡ್ತಿದೆ? ನಮಗೆ ದಲಿತರು ಅಂದ್ರೆ ಅಮಾಯಕರು, ಶಕ್ತಿ ಇಲ್ಲದವರು, ಅಂತವರಿಗೆ ಶಕ್ತಿ ಕೊಡಬೇಕು, ಅವರ ರಕ್ಷಣೆ ಮಾಡಬೇಕು ಅನ್ನೋ ಸರ್ಕಾರ ಇಷ್ಟೆಲ್ಲ ಆದರೂ ಕೂಡ ಅವರಿಗೆ ರಕ್ಷಣೆ ಕೊಡದೇ ಇದ್ರೆ ಯಾರು ಹೊಣೆ ಇದಕ್ಕೆ? ಅದರಲ್ಲೂ ಕಲ್ಯಾಣ ಕರ್ನಾಟಕದಲ್ಲಿ ಇಂಥ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದೀವಿ. ಆದ್ರೆ ಗೃಹ ಮಂತ್ರಿಗಳಲ್ಲಿ ಅವರೇ. ಪಾಪ ನೀವು ಗೃಹ ಮಂತ್ರಿಯಾಗಿ ಈ ಗೃಹ ಇಲಾಖೆಯಲ್ಲಿ ಕುಳಿತು ಈ ಬಡವರಿಗೆ ರಕ್ಷಣೆ ಕೊಡಿ ಅಂತಂದ್ರೆ ಅವರು ಬರೀ RSS ಮಂತ್ರಿ ಆಗ್ಬಿಟ್ಟಿದ್ದಾರೆ. ಬೆಳಗ್ಗೆಯಿಂದ ರಾತ್ರಿ ಮಲಗೋವರೆಗೂ, ಬಹುಶಃ ರಾತ್ರಿ ನಾವು ಅವ್ರ ಯಾರು ಜೊತೆಯಲ್ಲಿ ಇರೋಲ್ಲ, ಅವ್ರ ಮನೆಯವರು ಮಾತ್ರ ಇರ್ತಾರೆ. ರಾತ್ರಿ ಹೊತ್ತು ಏನೋ ಬಹುಶಃ RSS ಅಂತ ನಿದ್ರೆಯಲ್ಲೂ ಕನ್ವರ್ಸ್ತಾರೋ ಏನೋ ನನಗೆ ಗೊತ್ತಿಲ್ಲ. ಹಾಗಿದ್ರೆ ನೀವು RSSಗೆ ಮಂತ್ರಿ ಆಗ್ಬಿಡಿ, ಇದು ಗೃಹ ಸಚಿವರು ಆಗ್ಬೇಕು. ಈ ಹೆಣ್ಣು ಮಕ್ಕಳ ಪರಿಸ್ಥಿತಿ ಹಿಂಗಾಗ್ತಾ ಇದೆಯಲ್ಲ, ಇವ್ರಿಗೆ ಯಾರು ರಕ್ಷಣೆ ಕೊಡಬೇಕು? ಅದಷ್ಟೇ ಅಲ್ಲ, ನಾನು ಇನ್ನೊಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಮಾನ್ಯ ವಿಜೇಂದ್ರ ಏನವರು ಕಾಶಪ್ಪನವರು ಸಚಿವರು, ಹೊಸದಾಗಿ ವಿಜಯಾನಂದ ಕಾಶಪ್ಪನವರು
ಮೋದಿಯವರನ್ನ ಏನು ಹಿಗ್ಗಾಮುಗ್ಗ ಮಾತಾಡ್ತಾರೆ. ಅವ್ರಿಗೆ ಯೋಗ್ಯತೆ ಇದೆಯಾ? ಪ್ರಧಾನಮಂತ್ರಿ ಒಬ್ಬರ ಬಗ್ಗೆ ಮಾತಾಡೋ ಯೋಗ್ಯತೆ ಇವ್ರಿಗಿದೆಯಾ? ಹೋಗಲಿ, ಇವರ ಇತಿಹಾಸ ಏನು? ಬೀದಿ ಕಾಮಣ್ಣರ ರೀತಿಯಲ್ಲಿ ಆಡಿದವರು ಇವರು ಬಂದು ಪ್ರಧಾನಮಂತ್ರಿ ಮೋದಿಯವರ ಬಗ್ಗೆ ಮಾತಾಡ್ತಾರೆ. ಅಟ್ಟಹಾಸದ ಮಾತು ಮಾತಾಡುವಾಗ ಏನ್ ಹೇಳ್ತಾರೆ? ಸಿಲ್ಕ್ ಸಿಗ್ತಾ ಇಲ್ವಂತೆ ಅವ್ರಿಗೆ, ಸಿಲ್ಕ್ ಬೇಕಂತೆ, ದಾರ ಸಿಗ್ತಾ ಇಲ್ಲಂತೆ, ನೂಲು ಸಿಗ್ತಾ ಇಲ್ವಂತೆ. ಅದಕ್ಕೆ ದೇಶನ ಮಾನ್ಯ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ವಲ್ಗೇರಿಯಾ ಮಾಡಿಬಿಟ್ಟಿದ್ದಾರಂತೆ. ವಲ್ಗೇರಿಯಾ ಅಂದ್ರೆ ಏನಂತ ಗೊತ್ತಿದೆಯಾ ನಿಮಗೆ? ಇಟ್ ಕಮ್ಸ್ ಅಂಡರ್ ದಿ ಅಟ್ರಾಸಿಟಿ ಆಕ್ಟ್. ಅನೇಕ ಕಡೆಗಳಲ್ಲಿ ಅವರ ಮೇಲೆ ಕಂಪ್ಲೇಂಟ್ ಕೊಟ್ಟರು ಕೂಡ ಈ ಸರ್ಕಾರ FIR ಆಗ್ತಾ ಇಲ್ಲ ಅವ್ರ ಮೇಲೆ. ಅಟ್ರಾಸಿಟಿ ಆದ ತಕ್ಷಣ ಇಮ್ಮಿಡಿಯೇಟ್ಲಿ ಯು ಶುಡ್ ಬಿ ಅರೆಸ್ಟೆಡ್. ನಾನು ಮೊದಲು ಅದನ್ನ ಬೆಳಕಿಗೆ ತಂದವನು ನಾನು. 10 ದಿವಸದ ಹಿಂದೆ ಬಂದ ಮೇಲೆ ಇಡೀ ಜನರಿಗೆ ಅದು ಅರ್ಥ ಆಯ್ತು, ಗೊತ್ತಾಯ್ತು. ಎಲ್ಲಾ ಕಡೆಯಲ್ಲೂ ಪ್ರದರ್ಶನಗಳು ನಡೀತಾ ಅವ್ರ ವಿರುದ್ಧವಾಗಿ FIRಗಳು ಹಾಕ್ಬೇಕು ಅಂತ ಹೇಳಿ ಕಂಪ್ಲೇಂಟ್ ಕೊಟ್ರೆ ಎಲ್ಲೂ ಕೂಡ FIR ಹಾಕಿಲ್ಲ. ನಿನ್ನೆ ಅದನ್ನ ನಾನು ಸದನದಲ್ಲಿ ಪ್ರಸ್ತಾಪ ಮಾಡಿದ್ದೇನೆ ಮುಖ್ಯಮಂತ್ರಿಗಳ ಮುಂದೆ. ತಕ್ಷಣ ಅವರನ್ನ FIR ಹಾಕ್ಬೇಕು, ಅರೆಸ್ಟ್ ಮಾಡಬೇಕು, ಇದರಿಂದ ಮಂತ್ರಿಮಂಡಲದಿಂದ ಅವ್ರನ್ನ ಕೈ ಬಿಡಬೇಕು ಅಂತ ನಿನ್ನೆ ಒತ್ತಾಯ ಮಾಡಿದ್ರು. ಅವರು ಕೇಳಿದ್ರು.